ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಾಗಿದ್ದೀರಾ ಅಂದ್ಕೊಂಡೇನ್ರಿ. ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ. ಇವತ್ತು ನಾವು ನಮ್ಮ ಮನೆಯಲ್ಲಿ ಅಕ್ಕಿ ಹಿಟ್ಟಿನ ಮಸಾಲೆ ಕಡುಬು ಮಾಡ್ಕೋಬೇಕಲ್ಲಕತ್ತೀನಿ ರೀ. ಅದು ಯಾವ ರೀತಿ ಮಾಡ್ಕೊಳ್ಳೋದಂತ ನಿಮ್ಮ ಕೂಡ ಶೇರ್ ಮಾಡ್ಕೋತೀನಿ ರೀ. ಅಕ್ಕಿ ಹಿಟ್ಟಿಂದು ಮಸಾಲೆ ಕಡುಬು ಮಾಡ್ಲಿಕ್ಕೆ ನಾ ಇಲ್ಲಿ ಒಂದು ಬಟ್ಲದಷ್ಟು ಅಕ್ಕಿ ಹಿಟ್ಟ ಸೋಸ್ಕೊಂಡು ತೊಗೊಂಡಿನಿ ರೀ. ಇಲ್ಲಿ ಒಂದು ಚಿಕ್ಕ ಸೈಜಿಂದು ಬೀಟ್ರೂಟ ತುರಿದು ತೊಗೊಂಡಿನಿ ರೀ. ಬೀಟ್ರೂಟ ಅದಕ್ಕೆ ಸ್ಟೆಪ್ಪಿಂಗ್ ಮಸಾಲೆಗೆ ಒಂದು ಈರುಳ್ಳಿ ದಪ್ಪ ಸೈಜಿಂದು 2 ಈರುಳ್ಳಿ ಕಟ್ ಮಾಡ್ಕೊಂಡು ತೊಗೊಂಡಿನಿ ರೀ. 1 ಟೊಮೊಟೊ ಕಟ್ ಮಾಡ್ಕೊಂಡೀನಿ. 3 ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡೀನಿ. ಇಲ್ಲಿ ಒಂದು 7ರಿಂದ 8 ಬೆಳ್ಳುಳ್ಳಿ ಸುಲಿದು ಕಟ್ ಮಾಡಿ ತೊಗೊಂಡೀನಿ ರೀ. ಹೆಸರು ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡೀನಿ ರೀ. ಇಲ್ಲಿ ಹಸಿ ಅಲ್ಲ ರೀ, ಹಸಿ ಶುಂಠಿ ಅಂತ ಹೇಳ್ತೀರಲ್ಲ ರೀ, ಅದು ಜಜ್ಜಿ ತೊಗೊಂಡೀನಿ ರೀ. ಇದಕ್ಕೆ ನಾ ಇನ್ನೊಂದು ಸ್ವಲ್ಪ ಕರಿಬೇವು ತೊಗೋತೀನಿ ರೀ. ಗಿಡದಾಗ ಅದ ರೀ, ಹರ್ಕೊಂಡು ಬರಬೇಕು. ಇಲ್ಲಿ ಒಂದು ದಪ್ಪ ಸೈಜಿಂದ ಆಲೂಗಡ್ಡೆ ತುರಿದು ಸ್ವಲ್ಪ ನೀರು ಹಾಕಿ ಇಟ್ಟಿನಿ ರೀ ನಾ ಇಲ್ಲಿ. ಯಾಕಂದ್ರೆ ಕಲರ್ ಚೇಂಜ್ ಆಗ್ತದೆ ರೀ, ನೀರು ಹಾಕಲಿಲ್ಲ ಅಂದ್ರೆ ಕಪ್ಪು ಕಲರ್ ಆಗ್ತದೆ, ಕೆಂಪಗೆ ಬರ್ತದೆ ರೀ. ಹಾಗಾಗಿ ನಾ ತುರಿದು ನೀರು ಹಾಕಿ ಒಂದು ಚಿಟಿಗೆ ಅಷ್ಟು ಉಪ್ಪು ಹಾಕಿ ನೆನೆ ಇಟ್ಟಿನಿ ರೀ. ಇದು ಒಗ್ಗರಣೆಗೆ ಬೇಕು ರೀ ಇದಿಷ್ಟು. ಇವಾಗ ಫಸ್ಟಿಗೆ ನಾನು ಅಕ್ಕಿ ಹಿಟ್ಟಿಂದು ಯಾವ ಥರ ಮಾಡ್ಕೋಬೇಕಂತೇಳಿ ತೋರಿಸ್ತೀನಿ ರೀ. ಇದು ನೋಡಿರಿ, ತುರಿದು ತೊಗೊಂಡಿನಿ ನಾನು. ಅಕ್ಕಿ ಹಿಟ್ಟು ಮತ್ತು ಬೀಟ್ರೂಟ್ ತುರಿ 2 ಮಿಕ್ಸ್ ಮಾಡಿ ಇದು ಸ್ವಲ್ಪ ನೀರಿಗೆ ಹಾಕಿ ಕಲಸ್ಕೊಂಡು ತೊಗೊಂಡು ಬರಮ್ರಿ. ಇವಾಗ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿನಿ ರೀ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ. ಎಣ್ಣೆ ಯಾಕಪ್ಪ ಅಂತಂದ್ರೆ ಬೀಟ್ರೂಟ ತುರಿದು ಇಟ್ಕೊಂಡಿವೀನಿ ರೀ, ಅದು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡಮ್ರಿ. ಎಣ್ಣೆಗಾದರೂ ಫ್ರೈ ಮಾಡ್ಬೋದು ರೀ, ತುಪ್ಪದಾಗ ಹಾಕ್ಕೊಂಡು ಫ್ರೈ ಮಾಡ್ಬೋದು, ಬೆಣ್ಣೆಗಾದರೂ ಕೂಡ ಫ್ರೈ ಮಾಡ್ಬೋದು ರೀ. ನಾ ಇಲ್ಲಿ ಎಣ್ಣೆಗ ಇದು ಫ್ರೈ ಮಾಡ್ಕೊಳ್ಕತ್ತೀನಿ, ಅಂದರೆ ಹುರ್ಕೊಳ್ಕತ್ತೀನಿ ರೀ. ಇದು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಒಂದು ಸ್ವಲ್ಪ ಎಣ್ಣೆಗೆ ಚಮಚಲ್ಲಿ ತಿರುಗಂಬ್ರಿ. ಇದಕ್ಕೆ ಹಿಟ್ಟು ಯಾವ ಥರ ಕಲಿಸ್ಕೊಳ್ಳೋದಂತ ನಾನು ತೋರಿಸ್ತೀನಿ ರೀ. ಇದು ಒಂದು ಸ್ವಲ್ಪ ಹೀಗೆ ತಿರುಗಂಬ್ರಿ. ಇದು ಇವಾಗ ಬೀಟ್ರೂಟಿಂದು ಹಸಿ ಸ್ಮೆಲ್ ಹೋಗ್ಯದ್ರಿ. ಈಗ ಇದಕ್ಕೆ ನಾನು ನೀರು ಹಾಕೋತೀನಿ. ಇದಕ್ಕೆ ನೋಡಿಕೊಂಡು ನೀರು ಹಾಕೋದ್ರಿ. ಅಳತಿ ಬೇಕಪ್ಪ ಅಂತಂದ್ರೆ 1 ಬಟ್ಲಾದಷ್ಟು ನಾವು ಹಿಟ್ಟು ತೊಗೊಂಡಿವಲ್ಲ ರೀ, ಅದು 2.5 ಬಟ್ಲಾದಷ್ಟು ನೀವು ನೀರು ಹಾಕೋಬೋದು. ಇಲ್ಲಿ ನನಗೆ ಅಳತಿ ಗೊತ್ತಾಗುತ್ತೆ ಅಂತೇಳಿ ನಾನು ಅಳತಿ ತೊಗೊಂಡಿಲ್ಲ ರೀ, ನೋಡಿಕೊಂಡು ಹಾಕ್ಕೊಂಡಿನಿ. ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳಮ್ರಿ. ನೋಡ್ಕೊಂಡು ಹಾಕ್ಕೋಬೇಕಾದ್ರೆ, ಯಾಕಂದ್ರೆ ನಾವು ಸ್ಟೆಪ್ಪಿಂಗಕ್ಕೂ ಉಪ್ಪು ಹಾಕೋತೀವಿ. ಇಲ್ಲಿ ಉಪ್ಪು ಹಾಕ್ಕೊಂಡು ಒಂದು ಸಲ ಇದು ನೀರು ಕುದಿಲ್ರಿ. ಇದು ನೀರು ಕುದಿಯೋಣ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಸ್ಕೊಳ್ಳೋಣ. ಇಲ್ಲಿ ನೀರು ಕುದಿಯೋಕೆ ಸ್ಟಾರ್ಟ್ ಆಗ್ಲಕತ್ತದ್ರಿ. ಇವಾಗ ಇದೇನು ಅಕ್ಕಿ ಹಿಟ್ಟು ಅದಲ್ರಿ, ಇದು ಅಕ್ಕಿ ಹಿಟ್ಟು ಸ್ವಲ್ಪನೇ ಹಾಕ್ಕೊಂಡು ಈ ಥರ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚಮಚಲಿ ಕಲಸ್ಕೋತೀನಿ ರೀ. ನೀಟಾಗಿ ಗಂಟು ಆಗ್ಲಾರ್ದಂಗೆ ಕಲಸ್ಕೋಬೇಕು ರೀ. ಇದು ಅಕ್ಕಿ ಹಿಟ್ಟು ಹಾಕಿ ನಾ ಕಲಸ್ಕೊಂಡು ತೊಗೊಂಡು ಬರ್ತೀನಿ ನೋಡಿರಿ. ಇದು ಈ ಥರ ಗಟ್ಟಿ ಆಯ್ತು ನೋಡಿರಿ ಇದು ಹಿಟ್ಟು. ಇದು ಒಂದು ಸ್ವಲ್ಪ ಉಮ್ಗೈತನ ಇಲ್ಲೇ ಬಿಡಮ್ರಿ. ಇದು ಮ್ಯಾಲೆ ಮುಚ್ಚಿ ಇದು ರೆಡಿ ಆಯ್ತು ನೋಡಿರಿ. ಇವಾಗ ನಾ ಮುಚ್ಚಿಟ್ಟಿದ್ದೆ. ಇದಕ್ಕೆ ಇಷ್ಟು ಬೇಯಿಸ್ಕೊಂಡ್ರೆ ಸಾಕ್ರಿ. ಇದು ಇವಾಗ ಸ್ವಲ್ಪ ಆರನ ನಾದ್ಕೊಂಡು ತೊಗೋತೀನಿ ರೀ. ಇವಾಗ ಗ್ಯಾಸ ಬಂದ್ ಮಾಡ್ತೀನಿ ರೀ. ಒಂಚೂರು ಕೈಗೆ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಇಲ್ಲಿ ಕಲ್ಲಿಗೆ ಹಚ್ಕೊಳಮ್ರಿ. ಇದು ಹಿಟ್ಟು ಇವಾಗ ಹಾಕಿ ತಾಣಮ್ರಿ. ತುಂಬ ಸುಡ್ಲಕ್ಕತ್ತದ, ಸ್ವಲ್ಪ ತಣ್ಣಗಾಲ್ರಿ ಇದು. ಇದು ಹಿಟ್ಟು ಹಾಕ್ಕೊಂಡು ಕೈಯಿಂದ ಕಲಸಮ್ರಿ. ಇದು ನೀಟಾಗಿ ಒಂದು ಸ್ವಲ್ಪ ತಣ್ಣಗಾಗನ ಕಲಸ್ಕೊಳ್ಳೋದು ಒಳ್ಳೇದ್ರಿ. ಇದು ಸುಡ್ಲಕ್ಕತ್ತದ. ಇದು ಇಲ್ಲೇ ಒಂದು ಸ್ವಲ್ಪ ಆರ್ಲಿಕ್ಕೆ ಬಿಡಮ್ರಿ. ಇವಾಗ ನಾವು ಸ್ಟೆಪ್ಪಿಂಗ್ ರೆಡಿ ಮಾಡ್ಕೊಳಮ್ರಿ. ಇದು ಒಂದು ಜರ ತಣ್ಣಗಾಗನ ನಾದ್ಕೊಳಕ್ಕೆ ನೀಟ್ ಆಗ್ತದ್ರಿ. ಇದು ತುಂಬ ಬಿಸಿ ಅದ, ಅದು ಸ್ವಲ್ಪ ಆರಿಲ್ಲ. ಅದು ಗ್ಯಾಸ್ ಹಚ್ಚಿ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ರೀ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ನೋಡಿರಿ. ಇಷ್ಟು ಎಣ್ಣೆ ಹಾಕ್ಕೊಂಡಿನಿ. ಇದು ಎಣ್ಣೆ ಕಾಯನ ಸಾಸಿವೆ ಜೀರಿಗೆ ಹಾಕ್ಕೊಳಮ್ರಿ. ಎಣ್ಣೆ ಕಾಯ್ದದ್ರಿ, ಸ್ವಲ್ಪ ಜೀರಿಗೆ ಹಾಕ್ಕೊಳಕತ್ತೀನಿ.
ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ ರೀ. ಇವಾಗ ಹಸಿ ಎಲ್ಲ ಕುಟ್ಟಿ ಇಟ್ಕೊಂಡಿದ್ದೀನಲ್ಲ ಅದು ಹಾಕ್ಕೊಳ್ತೀನಿ. ಇವಾಗ ಬೆಳ್ಳುಳ್ಳಿ ಹಾಕ್ಕೊತೀನಿ. ಈಗ ಈರುಳ್ಳಿ ಹಾಕ್ಕೊತೀನಿ. ಇದಿಷ್ಟು ಸ್ವಲ್ಪ ಈರುಳ್ಳಿ ಎಣ್ಣೆಗ ಸ್ವಲ್ಪ ಫ್ರೈ ಅಲ್ರಿ. ಈರುಳ್ಳಿ ಫ್ರೈ ಆಗೋಣ ಟೊಮಾಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಇದು ಒಂದು ಸ್ವಲ್ಪ ಫ್ರೈ ಅಲ್ರಿ. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಯದ್ರಿ. ಈಗ ಟೊಮಾಟೊ ಹಾಕ್ಕೊತೀನಿ ನೋಡಿರಿ. ಹಸಿಮೆಣಸಿನ್ಕಾಯಿ ಹಾಕ್ಕೊತೀನಿ ರೀ. ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಒಂದು 2-3 ಎಲೆಯಷ್ಟು ಕರಿಬೇವು ಕಟ್ ಮಾಡ್ಕೊಂಡ್ರಿ, ಅದು ಹಾಕ್ಕೊಂಡು ಈಗ ಇದು ತಿರುಗಿ ತೊಗೋತೀನಿ. ಈಗ ನಾನೆಲ್ಲ ತಿರುಗಿ ತೊಗೊಂಡ್ರಿ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಈ ತಕ್ಕಷ್ಟು ಉಪ್ಪು, ಯಾಕಂದರೆ ಉಪ್ಪು ಆಲ್ರೆಡಿ ನಾವೀಗ ಅದು ನಾವೇನು ತಿರುಗಿ ಇಟ್ಕೊಂಡಿವಲ್ಲ ರೀ, ಆಲೂಗಡ್ಡೆ ಅದಕ್ಕೂ ಹಾಕ್ಕೊಂಡಿವಿ, ನೋಡ್ಕೊಂಡು ಹಾಕ್ಕೊಳ್ಬೇಕಾಗ್ತದೆ ರೀ. ಈಗ ಇದಕ್ಕೆ ಸ್ವಲ್ಪ ಮಸಾಲೆ ಖಾರ ಹಾಕ್ಕೊಂಡು ಇದಿಷ್ಟು ನಾ ತಿರುಗ್ತೀನಿ ರೀ. ಇಷ್ಟು ತಿರುಗೋಣ. ಖಾರ ಎಲ್ಲ ಕಡೆ ಮಿಕ್ಸ್ ಆಗಂಗೆ ತಿರುಗಲಿಕ್ಕತ್ತೀನಿ ನೋಡಿರಿ. ಈ ಟೈಮ್ನಾಗ ಆಲೂಗಡ್ಡೆ ಹಾಕೊಳ್ಳೋಣ. ಈಗ ಆಲೂಗಡ್ಡೆ ಇವಾಗ ಸ್ವಲ್ಪ ಟೈಟಾಗಿ ಹಿಂಡಿ ತೊಗೊಳಂಬ್ರಿ. ಈ ಥರ ನೀರು ಇರ್ಲಾರ್ದಂಗೆ ಹಿಂಡಿ ತೊಗೊಂಡು ಹಾಕೊಂಬ್ರಿ. ಹಾಕೋಣ. ಟೈಟ್ ಹಿಂಡಿ ಹಾಕ್ಬೇಕ್ರಿ, ಅದ್ರಾಗ ನೀರು ಇಡಬಾರ್ದು. ಇಷ್ಟು ನಾನು ಟೈಟಾಗಿ ಹಿಂಡಿ ಹಾಕೊಂಡು ತೊಗೊಂಡು ಬರ್ತೀನಿ. ಇವಾಗ ಒಂದು ಸ್ವಲ್ಪ ಮ್ಯಾಗಿ ಮಸಾಲ ಹಾಕ್ಕೊತೀನಿ. ಸ್ವಲ್ಪ ಅಷ್ಟು ಹಾಕ್ಕೊಂಡ್ರೆ ಸಾಕ್ರಿ. ಇದು ಇವಾಗ ತಿರುಗ್ತೀನಿ. ಇವಾಗ ಒಂದು ಅರ್ಧ ಕಟ್ ಮಾಡಿಕೊಂಡು ಅದ್ರಾಗ ಒಂದು ಅರ್ಧದಷ್ಟು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಚಿಕ್ಕ ಸ್ಪೂನ್ ಇರ್ತದಲ್ಲ ರೀ, ಅದರಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಳತಿ ಮ್ಯಾಗ ಲಿಂಬೆ ಹಣ್ಣು ಹಾಕ್ಕೊಂಡಿದ್ದು ನೋಡಿರಿ, ಹಾಕೊಳ್ಳೋದ್ರ ಇದಕ್ಕೆ. ಇದು ಇವಾಗ ಸ್ಟೆಪ್ಪಿಂಗ ರೆಡಿ ಐತಿ ನೋಡಿರಿ. ಸೂಪರ್ ಬಂದದ್ರಿ. ಇದು ಸ್ಮೆಲ್ ಮಾತ್ರ ಭಾರಿ ಗಮ್ಮಲ್ಲಕತ್ತದ. ಇದು ಇವಾಗ ರೆಡಿ ಐತ್ರಿ. ಇದು ಎತ್ತಿ ಇಡ್ತೀನಿ ನಾ ಆರ್ಲಿಕ್ಕೆ ಹೇಳಿ. ಇದು ರೆಡಿ ಐತಿ ನೋಡಿರಿ. ಇದು ನಾವು ಇವಾಗ ಸ್ವಲ್ಪ ತಣ್ಣಗಾಲಕ್ಕೆ ಬಿಡಂಬ್ರಿ. ತಣ್ಣಗಾಗನ ಇದು ಪೂರ್ತಿ ಮಾಡ್ಕೊಳಕ್ಕೆ ಬರ್ತದೆ. ಸ್ವಲ್ಪ ಭಾಳ ಬಿಸಿ ಅದ ಈಗಷ್ಟೇ ತೆಗೆದೇನೆ, ಅದು ತಣ್ಣಗಾಲಕ್ಕೆ ಬಿಡ್ತೀನಿ ರೀ. ಈಗ ಇಲ್ಲಿ ನಾವು ಆರ್ಲಕ್ಕಂತೇಳಿ ಅವಾಗೆ ಹಿಟ್ಟಿದ್ದೇವಲ್ಲ, ಅಕ್ಕಿ ಹಿಟ್ಟು ಕಲಸ್ಕೊಂಡು ಅದು ಇವಾಗ ನಾದ್ಕೊಂಡು ತೊಗೊಳಂಬ್ರಿ ನೀಟಾಗಿ. ಸ್ವಲ್ಪ ಹಂಗೆ ಕೈಗೆ ಎಣ್ಣೆ ಹಚ್ಕೋಬೇಕ್ರಿ, ಇಲ್ಲಾಂದ್ರೆ ಕೈ ಗಂಟುಗೋತದ. ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ನಾದಿ ತೊಗೊಳಂಬ್ರಿ. ಈ ಥರ ತೊಗೊಳೋದ್ರಿಂದ ಜಿಗಿ ಆಗ್ತದ್ರಿ. ಇದು ನಾವು ಇದ್ರೊಳಗೆ ಬೀಟ್ರೂಟ ಕಟ್ ಮಾಡಿ ಹಾಕ್ಕೊಂಡಿದ್ದೇವ್ರಿ. ಕಟ್ ಮಾಡಿ ಹಾಕ್ಕೊಂಡ್ರೂ ಬರ್ತದೆ ರೀ. ಇಲ್ಲಪ್ಪ ಅಂದ್ರೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅರದು ತೊಗೊಂಡ್ರೂ ಬರ್ತದೆ. ನಾ ಅರದು ತೊಗೊಂಡಿಲ್ಲ, ಹಿಂಗೆ ಹಾಕ್ಕೊಳಕತ್ತೀನಿ ರೀ. ನೀವು ಬೇಕಿದ್ರೆ ಮಿಕ್ಸಿ ಜಾರಿಗೆ ಅರದು ತೊಗೋಬೋದು ರೀ. ಮತ್ತು ಬೀಟ್ರೂಟ್ ಇಷ್ಟಪಡದೆ ಇರೋರು ಅರದು ಬರೀ ಅದರಿಂದ ನೀರು ಹಿಂಡಿ ಟೈಟಾಗಿ ಹಿಂಡಿ ಅದರಿಂದ ನೀರು ತೊಗೊಂಡ್ರೂ ಬರ್ತದೆ ರೀ. ನಾ ಸುಮ್ಮನೆ ಯಾಕೆ ಅದು ಬೀಟ್ರೂಟ್ ವೇಸ್ಟ್ ಮಾಡ್ಬೇಕಂತೇಳಿ ನಾ ತುರಿದಕ್ಕೆ ಅದರೊಳಗೆ ಮಿಕ್ಸ್ ಮಾಡ್ಕೊಂಡಿನಿ ರೀ. ಕೆಲವು ಮಕ್ಕಳು ಬೀಟ್ರೂಟ್ ಇಷ್ಟನೇ ಪಡಂಗಿಲ್ಲ ತಿರ್ಲಕ್ಕ, ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ರೀ. ಹಾಗಾಗಿ ನಾನು ಇದ್ರಾಗ ತುರಿದ್ಬಿಟ್ಟು ಹಾಕ್ಕೊಂಡಿನಿ ರೀ. ಬೀಟ್ರೂಟ್ನು ಆರೋಗ್ಯಕ್ಕೆ ಒಳ್ಳೇದು ರೀ. ನೋಡಿರಿ ಈ ಥರ ನೀವು ಹಿಟ್ಟು ಕಲಸೋ ಟೈಮ್ನಾಗ ಏನಾರೇ ನಿಮಗೆ ಭಾಳ ಆಳಸ ಆಯ್ತಂದ್ರೆ ಒಂದು ಸ್ವಲ್ಪ ಹಿಟ್ಟು ಮಿಕ್ಸ್ ಮಾಡ್ಕೊರಿ. ಮತ್ತು ಇಲ್ಲಪ್ಪ ಅಂತಂದ್ರೆ ನೀರು ಕಡಿಮೆಯಾಗಿ ಹಿಟ್ಟು ಭಾಳ ಟೈಟ್ ಐತಂದ್ರೆ ನೀವು ನೀರು ಹಾಕ್ಕೊಂಡು ಮತ್ತು ಪುನಃ ಕಲಸುವರೆ ಏನೂ ಆಗಂಗಿಲ್ಲ. ಯಾಕಂದ್ರೆ ಇದು ನಾವು ಮತ್ತೆ ಸ್ಟೀಮ್ ಮಾಡ್ಕೋತೀವಲ್ಲ ರೀ, ಹಾಗಾಗಿ ಬೇಯ್ತದೆ. ಇದು ಕರೆಕ್ಟಾಗಿ ನೋಡ್ಕೊಳಕ್ಕೆ ಮಾಡ್ಲಿಕ್ಕೆ ಬರ್ತದೆ ರೀ. ತಣ್ಣೀರು ಹಾಕ್ಕೋಬೋದು ರೀ, ಬಿಸಿನೀರು ಬೇಕತ್ತೇನಿಲ್ಲ. ಒಂದು ವೇಳೆ ನಿಮಗೆ ಹಿಟ್ಟು ಕಲಸಾಗ ಭಾಳ ಟೈಟಾಗಿ ನೀರು ಕಮ್ಮಿ ಐತಪ್ಪ ಅಂದ್ರೆ ತಣ್ಣೀರು ಮಿಕ್ಸ್ ಮಾಡ್ಕೋಬೋದು ರೀ, ಬಿಸಿನೀರು ಹಾಕ್ಕೋಬೇಕತ್ತೇನಿಲ್ಲ. ಇವಾಗ ಇದನ್ನು ಕಲಿಸ್ಕೊಂಡು ತೊಗೊಂಡಿದ್ರೆ ಇದಕ್ಕೆ ಒಂದು ಸ್ವಲ್ಪ ಮುಚ್ಚಿಡ್ತೀನಿ ರೀ. ನಾನು ಸ್ವಲ್ಪ ನೋಡಿರಿ ಹಿಟ್ಟು ನೆಂದಾಗ ಈಗ ಇದ್ರಾಗ ಒಂದು ಸ್ವಲ್ಪ ಹಿಟ್ಟು ತೊಗೊಂಡಿನಿ ರೀ. ತೊಗೊಂಡು ಥರ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ರೌಂಡ್ ಮಾಡ್ಕೊಂಡು ಕೈಯಾಗೆ ಮಾಡ್ಕೊಂಡ್ರೆ ಬರ್ತದೆ ರೀ. ಇಲ್ಲಾಂದ್ರೆ ನೀವು ಕೆಳಗೆ ಇಲ್ಲಿ ಬಂಡಿಗೆ ಎಣ್ಣೆ ಹಚ್ಚಿ ತಿಡ್ಕೋಬೋದು. ಇಲ್ಲಾಂದ್ರೆ ನಿಮ್ಮ ಕೈಲೇ ಹಿಂಗೆ
ಮಾಡ್ಕೋಬೋದು. ನಾನು ಇಲ್ಲಿ ಕೈಯಾಗೆ ಮಾಡಾಕತ್ತೀನಿ ರೀ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಚಿಕ್ಕದಾಗಿ ಗಾಲಿ ಮಾಡ್ಕೊಂಡ್ರೆ ಸಾಕು. ಭಾಳ ತೆಳುವೂ ಮಾಡ್ಕೋಬೇಡ್ರಿ, ಯಾಕಂದ್ರೆ ಅಕ್ಕಿ ಹಿಟ್ಟಿರೋದ್ರಿಂದ ಹರಿಯೋ ಚಾನ್ಸ್ ಇರ್ತದೆ. ಈ ಥರ ಮಾಡಿಕೊಂಡೆ ನಾನು. ಇವಾಗ ಇದು ಸ್ಟೆಪ್ಪಿಂಗ ಎಷ್ಟು ಬೇಕು ಅಷ್ಟು ತೊಗೊಂಡೇನಿ ರೀ. ನಾ ಈಗಿಲ್ಲಿ ಸ್ಟೆಪ್ಪಿಂಗ್ ಮಾತ್ರ ಭಾರಿ ಸೂಪರ್ ಆಗ್ಯದ ರೀ. ಇದು ಉಳಿದ್ರೆ ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೂ ಊಟ ಮಾಡ್ಬೋದು ರೀ. ಇದು ನಾ ಇದು ಎಷ್ಟು ಬೇಕು ಅಷ್ಟೇ ತೊಗೊಂಡೇನಿ, ಜಾಸ್ತಿ ತೊಗೊಂಡಿಲ್ಲ ರೀ. ಇಷ್ಟು ಹಾಕ್ಕೊಂಡೀನಿ ನೋಡಿ. ಇದು ಮಾಡೋದು ಸ್ವಲ್ಪ ಕಷ್ಟ ಇದ್ರೂ ತಿನ್ಲಿಕ್ಕೆ ಮಾತ್ರ ಭಾಳ ಸಖತ್ ಟೇಸ್ಟ್ ಆಗ್ತದೆ ರೀ ಇದು. ನೋಡಿರಿ, ಈ ಥರ. ಆದರೆ ನಾವು ತೀಡ್ಕೊಳ್ಳೋದು ಒಂದೇ ಲೆವೆಲ್ಲೇ ಕೈಯಾಗ ಗಾಲಿ ಮಾಡ್ಕೋಬೇಕಾಗ್ತದೆ. ಭಾಳ ತೆಳ್ಳ ಮಾಡ್ಕೊಳ್ಳೋದು ಬೇಡ. ಈ ಥರ ಮಾಡಿದ್ರೆ ಆಯ್ತು ನೋಡಿ. ಇದು ಇಷ್ಟನ್ನು ನಾನು ಇವಾಗ ಇದೇ ಥರ ಮಾಡ್ಕೊಂಡು ತೊಗೊಂಡು ಬರ್ತೀನಿ ರೀ. ನೋಡಿರಿ, ಇಷ್ಟು ಮಾಡ್ಕೊಂಡೀನಿ. ಇಷ್ಟೊಂದು ಮಾಡ್ಕೊಂಡೇನಿ ರೀ. ಇನ್ನು ಇದಿಷ್ಟು ಐತಿ. ಇನ್ನೊಂದು ಸ್ವಲ್ಪ ಆಯ್ತು ರೀ. ಇದು ಸ್ಟೆಪ್ಪಿಂಗ್ ಇನ್ನೊಂದು ಸ್ವಲ್ಪ ಐತಿ. ಇವಾಗ ಈ ಥರ ತುಂಬಿಕೊಂಡು ಇದ್ರೊಳಗೆ ನೋಡಿರಿ, ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು, ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕ್ಕೋಬೋದು. ಹಾಕ್ಕೊಂಡು ಈ ಥರ ಮಾಡಿದ್ರೆ ಆಯ್ತು ನೋಡಿರಿ. ಈ ಥರ ಮಾಡಿಕೊಂಡ್ರೆ ಮುಗೀತು ರೀ. ಸೂಪರಾಗಿ ಬರ್ತಾವ್ರಿ. ಅಕ್ಕಿ ಹಿಟ್ಟ ಬೀಟ್ರೂಟ ಮಿಕ್ಸ್ ಮಾಡಿ ಮಾಡ್ಕೊಂಡಿರೋಂಥ ಮಸಾಲೆ ಕಡುಬು ಸೂಪರಾಗಿ ಬರ್ತಾವೆ ನೋಡಿರಿ. ಇದು ಇನ್ನೊಂದು ಸ್ವಲ್ಪ ಐತೆ ರೀ, ಇನ್ನೊಂದಿಷ್ಟು ಐತಿ. ಇದು ನಾನು ಇವಾಗ ಇದಿಷ್ಟು ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿರಿ. ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಸ್ಕೊಂಡು ತೊಗೊಂಡಿನಿ ರೀ. ಇವಾಗ ಇದು ಮಾಡಿಟ್ಟಿರೋಂಥದ್ದು ಬಿಡ್ತೀನಿ ಬಾ. ಮೆಲ್ಕಾಸ ಬಿಡ್ಬೇಕು ರೀ. ಎರಡೆರಡೇ ಮಾಡ್ಕೊರಿ, ಇಲ್ಲಾಂದ್ರೆ ಅಂಟ್ಕೊಂಡು ಬಿಡ್ತದೆ ಅದು ಅಕ್ಕಿ ಹಿಟ್ಟಾಗಿರೋದ್ರಿಂದ. ಇಲ್ಲಿ ನೋಡಿರಿ, ಗ್ಯಾಸ್ ಹಚ್ಕೊಂಡು ನಾ ಸ್ಟೀಮ್ ಮಾಡೋಕ್ಕೂ ಒಂದು 6 ಕಡುಬು ಹಾಕ್ಕೊಂಡಿನಿ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಎಣ್ಣೆಗೆ ಕರಿಲಿಕ್ಕತ್ತೀನಿ ನೋಡಿರಿ. ನನ್ನ ಮಕ್ಕಳು ಸ್ಟೀಮ್ ಬೇಡ, ಎಣ್ಣೆಗೆ ಕರಿ ಅಂತ ಹೇಳಕತ್ತಾರೆ ರೀ. ಹಾಗಾಗಿ ನಾ ಇಲ್ಲಿ ಎಣ್ಣೆಗೆ ಕರಿಲಿಕ್ಕತ್ತೀನಿ. ಸ್ವಲ್ಪ ಒಂದು 5, 6 ಅಷ್ಟೇ ನಾನು ಸ್ಟೀಮ್ ಮಾಡ್ಕೊಂಡೀನಿ ರೀ ಅಷ್ಟೇ. ಇದು ನೋಡಿರಿ, ಇವಾಗ ಸ್ಟೀಮ್ ಮಾಡ್ಕೊಂಡಿದ್ದು ಆರ್ಯಾವ ತಣ್ಣಗಾಗ್ಯಾವ್ರಿ. ನಾನು ತೊಗೊಂಡಿನಿ, ಜಾಸ್ತಿ ಮಾಡ್ಕೊಂಡಿಲ್ಲ. ಒಂದು 5-6 ಗಂಟೆ ಮಾಡ್ಕೊಂಡಿನಿ. 2 ತಿಂದಾರ್ರಿ ಈಗ. ಅದ್ರಾಗ ನೀವು ಏನಾರೇ ಫಸ್ಟ್ ಟೈಮ್ ಮಾಡೋರಿದ್ರು ಅಂದ್ರೆ ಬೇಗ ಬೇಕು ಅನ್ನೋಂಥವ್ರು ಬೈಸ್ಕೊಂಡೇವಲ್ರಿ, ಅವಾಗ ಬೇಗ ತಿನ್ಬೇಕನ್ನೋ ಆಸೆ ಇರೋರು ಏನು ಮಾಡ್ಬೇಕು ರೀ, ಇದು ಅರ್ಜೆಂಟ್ ನಾವು ತೆಗಿಬೇಕು, ಬಿಸಿ ಇರ್ಲಕ್ಕಾಗೆ ತೆಗಿಬೇಕಪ್ಪ ಅಂತಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟಿಗೆ ನಾವು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು ರೀ. ಇಲ್ಲಾಂದ್ರೆ ಪೂರ್ತಿ ತಣ್ಣಗಾಲಕ್ಕೆ ಬಿಡ್ಬೇಕು ರೀ. ಇದು ತಣ್ಣಗಾಲಕ್ಕೆ ಬಿಟ್ಟು ತಣ್ಣಗಾದ್ಮ್ಯಾಗ ತೊಕ್ಕೋಬೇಕು ರೀ. ಇದು ಕರೆಕ್ಟಾಗಿ ಬರ್ತಾವೆ. ನಾವು ಸ್ವಲ್ಪ ನನ್ನ ಮಕ್ಕಳು ಬೇಡನ ಬಿಸಿದ್ರದಾಗೆ ತೆಗ್ದೀನಿ. ಈ ಥರ ಆಗ್ಯಾವ ನೋಡಿರಿ. ಪೂರ್ತಿ ತಣ್ಣಗಾಗಬೇಕು ರೀ. ತಣ್ಣಗಾದ ಬಳಿಕೆ ತೆಕ್ಕೋಬೇಕಿದು. ನೀವು ಏನಾರಿ ನಮಗೆ ಬಿಸಿದು ಬೇಕಂತಂದ್ರೆ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಮಾಡ್ಕೋರಿ. ಯಾಕಪ್ಪ ಅಂದ್ರೆ ಅಕ್ಕಿ ಹಿಟ್ಟಾಗಿರೋದ್ರಿಂದ ಅದಕ್ಕೆ ಅಂಟ್ಕೋತಾವ್ರಿ. ಇಲ್ಲಾಂದ್ರೆ ಪೂರ್ತಿ ತಣ್ಣಗಾಗನ ತೊಗೊಂಡ್ರೆ ಬರ್ತದೆ ರೀ. ನಾ ತಣ್ಣಗಾಗನ ತೆಗಿಲಿಲ್ಲ, ಸ್ವಲ್ಪ ಬಿಸಿ ಇರ್ಲಕ್ಕಾಗೆ ಬೀಳ್ಲಕ್ಕತ್ತನ ತೆಗೆದುಕೊಟ್ಟೆ. ಒಂದು ಸ್ವಲ್ಪ ಇದು ಆಗ್ಯಾವ್ರವು ನೋಡಿರಿ. ಎಣ್ಣೆ ಕರ್ದಿದ್ದು ಇಷ್ಟಾಗ್ಯಾವು. ಈ ಥರನೂ ನಾನು ಎಣ್ಣೆ ಕರ್ಕೊಂಡೀನಿ. ಈ ಥರ ಮಾಡಿ, ಈ ಥರನೂ ಮಕ್ಕಳು ಇಷ್ಟಪಡ್ತಾವೆ ಅಂತೇಳಿ ಈ ಥರನೂ ಎಣ್ಣೆ ಮಾಡಿ ಕರ್ಕೊಂಡೀನಿ ರೀ. ನೀವು ಎಣ್ಣೆಗೆ ಮಾಡಿ ಕರಿಯೋದು ಇಷ್ಟ ಇಲ್ಲಪ್ಪ ಅಂದ್ರೂ ಈ ಥರ ಸ್ಟೀಮ್ ಮಾಡ್ಕೊರಿ. ಸ್ಟೀಮು ಕೂಡ ಚೆನ್ನಾಗಿ ಬರ್ತಾವೆ ರೀ. ಅಂದ್ರೆ ಇದು ಏನಪ್ಪ ಅಂದ್ರೆ ಸ್ವಲ್ಪ ಆರಬೇಕು ರೀ. ತಣ್ಣಗಾಗನ ನಾವು ಸ್ಟೀಮ್ನಿಂದ ಹೊರಗೆ ತೊಕ್ಕೋಬೇಕಾಗ್ತದೆ. ನಾವು ಬಿಸಿ ಇರ್ಲಕ್ಕಾಗೆ ತೊಗೊಂಡೇವಂದ್ರೆ ಈ ಥರ ಆತಾವೆ ನೋಡಿರಿ. ಸ್ವಲ್ಪ ನಾನು ಇಲ್ಲಿ ಅಂಟ್ಕೊಂಡು ಕಟ್ಟಾಗ್ಯಾವ ನೋಡಿರಿ. ಇದು ಯಾಕಪ್ಪ ಅಂದ್ರೆ ಬೇಡ ನಾನು ಬೇಗ ತೆಗೆದೇರಿ. ಹಾಗಾಗಿ ನೀವು ಬಿಸಿದೇ ತಿನ್ನಬೇಕಪ್ಪ ಅಂತ ಇತ್ತಂದ್ರೆ ಒಂದು ಸ್ವಲ್ಪ ಇದೇನು ನಾವು ಅಕ್ಕಿ ಹಿಟ್ಟಿನಾಗ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು ರೀ. ಗೋಧಿ ಹಿಟ್ಟು, ಮೈದಾ ಹಿಟ್ಟೇನು ಬೇಕಾಗಿಲ್ಲ. ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ರೀ, ಒಂದು ಅರ್ಧ ಕಪ್ಪಿನಷ್ಟು. ಇಲ್ಲಪ್ಪ ಇದೇ ಬೇಕು ಅಕ್ಕಿ ಹಿಟ್ಟಿನಂದ್ರೆ ಇದು ಮಾಡಿಕೊಂಡು ಫುಲ್ ನಾವು ತಣ್ಣಗಾಗೋ ತನಕ ಬಿಡ್ಬೇಕು ರೀ. ಅವಾಗೇ ಇದು ಕರೆಕ್ಟಾಗಿ ಬರ್ತದೆ. ಬಿಸಿ ಇದ್ದಾಗ ತೆಗ್ದೇವಂದ್ರೆ ಈ ಥರ ಆಗ್ತದೆ ರೀ. ಆದರೆ ಟೇಸ್ಟ್ ಮಾತ್ರ ಸಖತ್ ಆಗ್ತದೆ ರೀ ಇದು ತಿನ್ಲಿಕ್ಕೆ. ಇದಕ್ಕೆ ಯಾವ ಚಟ್ನಿನೂ ಬೇಕತ್ತೇನಿಲ್ಲ. ಇವು ನಾ ಇಷ್ಟು ಮಾಡ್ಕೊಂಡು ನೋಡಿರಿ. ನನ್ನ ಮಕ್ಕಳು ಕರ್ದಿದ್ದು ಇಷ್ಟಪಡ್ತಾರಂತೇಳಿ ನಾನು ಕರ್ಕೊಂಡಿನಿ ಒಂದು ಅರ್ಧ. ಈ ಥರನೂ ರೌಂಡ್ ಮಾಡೀನಿ ಇಷ್ಟಪಡ್ತಾರಂತೇಳಿ ಸಖತ್ತಾಗಿ ಬಂದವ್ರಿ. ನೀವು ಈ ಥರನೂ ಮಾಡಿ ನೋಡಿರಿ. ಸಖತ್ ಬಂದವ. ಸೌಂಡ್ ನೋಡಿರಿ, ಮ್ಯಾಲ ಕ್ರಿಸ್ಪಿ ಆಗ್ಯದವ, ಒಳಗೆ ಸ್ಮೂತ್ ಅದಾವು. ನಾವೆಲ್ಲ ಮಸಾಲೆ ಹಾಕಿ ಸ್ಟೆಪ್ಪಿಂಗ್ ಮಾಡ್ಕೊಂಡೇವ್ರಿ. ಸಖತ್ತಾಗಿರ್ತಾರೆ ತಿನ್ಲಿಕ್ಕೆ, ಸಮೋಸ ತಿಂದಂಗೆ.
ನೋಡಿರಿ ಯಾವ ಥರ ಆಗ್ಯಾವಂತ ಸೂಪರಾಗಿ ಬಂದವ್ರು. ನೀವು ಒಮ್ಮೆ ಮಾಡಿ ಈ ಥರ ಒಮ್ಮೆ ಮಾಡಿ ತಿಂದ್ರೆ ನೀವು ಪದೇ ಪದೇ ಟೈಮ್ ಸಿಕ್ಕಾಗೆಲ್ಲ ಮಾಡ್ತಿರ್ತೀರಿ. ಸಖತ್ತಾಗಿ ಬರ್ತಾವ್ರಿ ಇವು ತಿನ್ಲಕ್ಕ. ನೋಡಿರಿ ಹೆಂಗೆ ಕಾಣಿಸಕತ್ತಾವಂತ ನೋಡಿರಿ. ಅಕ್ಕಿ ಹಿಟ್ಟಿಂದು ಮಸಾಲೆ, ಅಕ್ಕಿ ಬೀಟ್ರೂಟ್ ಹಾಕಿ ಅಕ್ಕಿ ಹಿಟ್ಟು ಕಲಸ್ಕೊಂಡು ಮಾಡಿರುವಂಥ ಮಸಾಲೆ ಕಡುಬು ಇವು. ಈ ಮಸಾಲೆ ಕಡುಬು ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಮ್ಮ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ರೀ.